ಸೊ ಇಲ್ಲಿ ಬಂದಮೇಲೆ ಒಂದು 20 ರೂಪೀಸ್ ಪರ್ ಬೈಕ್ ಚಾರ್ಜ್ ಮಾಡ್ತಾರೆ. ಕಾರ್ಗೆ ಎಷ್ಟಿರ್ಬೋದು ಮಗ, ಏನೋ ಒಂದು 30-40 ಇರ್ಬೋದು. ಆ್ಯಕ್ಚುಲಿ ಗ್ರಾಸ್ ಲ್ಯಾಂಡ್ ಇದೆ, ಒಂಥರ ನೆಲ ಇದೆ, ಅಲ್ಲಿ ತನಕ ಎಲ್ಲ ನಡ್ಕೊಂಡು ಹೋಗ್ಬೋದು, ಅಷ್ಟು ದೂರ ಇಲ್ಲ. ಬಟ್ ಇವಾಗ ನೀರು ತುಂಬ ಜಾಸ್ತಿ ಆಗೋದ್ರಿಂದ ಮಳೆಯಿಂದ ಇಲ್ಲಿ ತನಕ ಬಂದ್ಬಿಟ್ಟಿದೆ. ಅವಲೇಕಾಯಿ ಜೊತೆ ಇದನ್ನು ಕ್ಯಾರೆಟು ಆನಿಯನ್ನೆಲ್ಲ ಹಾಕ್ಕೊಟ್ಟಿದ್ದಾರೆ. ಏನೋ ಆಚೆ ತಿಂದದ್ದು ಇವ್ರು ಮಾಡಿದ ರುಚಿ ರುಚಿ ಇರಲ್ಲ ಮನೇಲಿ. ಎಲ್ಲರೂ ನೋಡಿ ಮಸ್ತ್ ಕಾರಲ್ಲಿ ಬಂದು ಬಿಯರೆಲ್ಲ ಹಾಕ್ಕೊಂಡು ನೋಡಿ ಹಾಟ್ ಡ್ರಿಂಕ್ಸ್ ರೆಡಿ ಮಾಡಿಬಿಟ್ಟು. ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವಿಡಿಯೋ, ಅನ್ನದರ್ ವ್ಲಾಗ್. ಸೊ ನಾವಿವತ್ತು 3 ಜನ ಒಂದು ಒಳ್ಳೆ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ನೀವು ಸ್ಟಾರ್ಟಿಂಗಲ್ಲಿ ನೋಡಿರ್ತೀರ, ತಮ್ಮನೇಲಲ್ಲಿ ನೋಡಿರ್ತೀರ. ಸೊ ವಿಚ್ ಪ್ಲೇಸ್ ಇಸ್ ದ್ಯಾಟ್? ಸೊ ಈ ಪ್ಲೇಸ್ ಬಂದ್ಬಿಟ್ಟು ಮೈಸೂರಿಂದ ಐ ಥಿಂಕ್ ಒಂದು ಸ್ವಲ್ಪ ದೂರ. ಎಷ್ಟು ಕಿಲೋಮೀಟ್ರ್ ಏನಂತ ನಾನು ನಿಮ್ಗೆ ಹೇಳ್ತೀನಿ. ಯಾಕೆ ಇಲ್ಲಿ ನಿಲ್ಲಿಸ್ತಾರೆ ಇವರು? ಏನೇನ? ಹಾಂ ಅವ್ರು ಬೇಕಾಗಿತ್ತಂತೆ. ಆಗ್ತಾ ಇಲ್ಲ ಅವ್ರದ್ದು. ರೈಡ್ ಲಿಂಕಲ್ಲಿ ಕನೆಕ್ಟ್ ಆಗಬೇಕು. ಸೊ ಬ್ಲೂ ಆರ್ಮರ್ ಐದರ್ ವಿಲ್ ಗೆಟ್ ಇನ್ ಟು ರೈಡ್ ಲಿಂಕ್ ಆರ್ ಐದರ್ ರೈಡ್ ಗ್ರಿಡ್. ಆಗ್ತಾ ಇಲ್ಲ. 3 ರೈಡ್ ಲಿಂಕ್ ಕೊಟ್ಟರೆ ನಮ್ಗೆ ಕ್ಲಾರಿಟಿನೇ ಇರಲ್ಲ 3 ಜನಕ್ಕೂ. ಜೋರ್ ಲಗಕ್ಕೆ ಅಯ್ಯ 240 kg ನನಗೆ. ನೀವೇ ಹೇಳಿ. ಇವತ್ತಿನ ನಮ್ಮ ರಥಗಳು ಬಂದ್ಬಿಟ್ಟು ನೋಡ್ತಾ ಇರ್ಬೋದು. ಸೊ ನಮ್ಮ ಟಾರ್ಜನ್ ವಿತ್ ನ್ಯೂ ಲುಕ್ ಸುಜುಕಿ GSX 8R ಆ್ಯಂಡ್ ಜಿಕ್ಸರ್ ಆ್ಯಂಡ್ TRK 502X ಮಾಡಲು. ನಾವಿವತ್ತು ಹೋಗ್ತಾ ಇರೋದು ಮೈಸೂರಿಂದ ಒಂದು ಸ್ವಲ್ಪ ದೂರ ಜಾಗಕ್ಕೆ, ದಟ್ ಈಸ್ ಮೀನಾಕ್ಷಿಪುರ ಅಂತ. ಅದೊಂದು ಬ್ಯಾಕ್ ವಾಟರ್ಸ್ ಆಫ್ KRS ಆ್ಯಕ್ಚುಲಿ. ಬ್ಯೂಟಿಫುಲ್ ಸ್ಪಾಟ್. ಬನ್ನಿ ಹೋಗೋಣ. ಜಾಕೆಟಲ್ಲಿ ಫ್ರೀಸ್ ಆಗ್ತಿದೆಯಾ? ವಾಮ್ ಇಲ್ವಾ? ಹೌದಾ? ನಮ್ಮದು ವಾಮ್ ಇದೆ ಜಾಕೆಟ್ ಹಂಗೆ. ಮೋಟೋವೇರ್. ಏನೋ ಸೀನ್ ಆಗಿರುತ್ತೆ ಈ ಬ್ರಿಡ್ಜ್ ಮೇಲಿದೆ ಅಂದರೆ. ನಮ್ಮ ಬಾಯ್ಸ್ ಕತೆನೇ ಹಿಂಗೆ, ಲೈಫೆಲ್ಲ ಒಂದು ಗೋಳು. ಒಂದು ಫಸ್ಟು ಬೆಳೆಯುವಾಗ ನನ್ನ ಮಗನ ಎಜುಕೇಷನ್ ಅಂತ ತಡಿಸ್ತಾರೆ. ಆಮೇಲೆ ಕೆಲಸ ಸಿಕ್ಕಿದ ಮೇಲೆ ಸ್ಯಾಲ್ರಿ ನೋಡ್ಕೊಂಡು ಓಡಾಯಿಸಪ್ಪ ಅಂತ ತಡಿಸ್ತಾರೆ. ಆಮೇಲೆ ಮದುವೆ ಆಗ್ಬಿಡು ಎಲ್ಲ ಸೆಟ್ ಆಗ್ಬಿಡುತ್ತೆ ಅಂತಾರೆ. ಮದುವೆ ಆದಮೇಲೆ ನನ್ನ ಮಗನ ಇನ್ನು ಹೆಂಡತಿ ಬಂದುಬಿಟ್ಟು ತಡಿಸ್ತಾಳೆ. ಅದಾದಮೇಲೆ ಮಕ್ಕಳು ಬರ್ತಾರೆ, ಆಮೇಲೆ ಅವ್ರು ತಡಿಸ್ತಾರೆ. ರೋಡಲ್ಲಿ ನನ್ನ ಮಗನ ಟ್ರಾಫಿಕ್ ತಡಿಸ್ತಾ ಇರುತ್ತೆ. ಏನೋ ಎರರ್ ತೋರಿಸ್ತಾ ಇದೆ. ಗಾಡಿ ಒಂದು ಓಡ್ತಾ ಇದೆ. ಗಾಡಿ ಓಡ್ತಾ ಇದೆ, ಏನೋ ಎರರ್ ತೋರಿಸ್ತಾ ಇದೆ. ಹಾಂ ಬರ್ತಾ ಇದೆ ಹಜಾರ್ಡನ್ನು. ಮ್ಯಾನ್ಯಲಲ್ಲಿ ಏನಿದೆ ಫೇಲ್ ಇಂಡಿಕೇಟರ್ ಏನೋ ನೋಡ್ತೀನಿ. ನಡೆಯೋ ಅದು ಏನೋ ಯಾವುದೋ ಒಂದು ಕೇಬಲ್ ಸೆನ್ಸರ್ ಎಲ್ಲೋ ಏನೋ ಇದಾಗಿದೆ. ಬ್ರೇಕ್ಸ್ ಅನ್ನೋದು ಇವಾಗ ನಂದು ಸ್ವಲ್ಪ ವರ್ಕ್ ಆಗಿ ಶುರು ಆಗ್ಬಿಟ್ಟಿದೆ. ಕಂಪ್ಲೀಟಾಗಿ ಡೀಸೆಲ್ ವಾಶ್ ಇರೋದ್ರಿಂದ ಹಿಡಿತಾ ಇರಲಿಲ್ಲ. ಸೊ ಯಾರೆಲ್ಲ ನಮ್ಮ ಲಾಸ್ಟ್ ವ್ಲಾಗ್ ನೋಡಿಲ್ಲ, ಅದರಲ್ಲಿ ಲಿಂಕ್ ಬಂದ್ಬಿಟ್ಟು ನಾನು ಮೇಲೆ ಹಾಕಿರ್ತೀನಿ. ಸೊ ಏನಾಗಿತ್ತು ಸಕಲೇಶ್ಪುರ ರೈಡಲ್ಲಿ ನಮ್ಮ ಗಾಡಿಗೆ. ಸೊ ಸಕಲೇಶ್ಪುರ ಬ್ಲಾಗೂ ನೀವು ನೋಡ್ಬೋದು, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ ಲಿಂಕನ್ನು. ಬರುವಾಗ ಸೀನ್ ಆಗಿಬಿಟ್ಟಿತ್ತು. ಅದು ಆ ಬ್ಲಾಗಲ್ಲಿ ಕ್ಯಾಪ್ಚರ್ ಮಾಡಲಿಕ್ಕಾಗಿಲ್ಲ, ಗೋಪ್ರೋ ಬ್ಯಾಟ್ರಿ ಸುಳ್ಳು ಠಮಾರ್ ಅಂದ್ಬಿಟ್ಟಿತ್ತು. ಹಾಗಾಗಿ ಅದನ್ನು ಕ್ಯಾಪ್ಚರ್ ಮಾಡಲಿಲ್ಲ. ಆ ಗಾಡಿನ ಟೋ ಮಾಡುವಾಗ ಅದೆಲ್ಲ ಫೋಟೋ ತೆಗಿಯೋಕ್ಕೆ ನನಗೆ ಮನಸ್ಸಿರಲಿಲ್ಲ. ಸೊ ಹಾಗಾಗಿ ಲಾಸ್ಟ್ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪಂಡು, ಅದನ್ನು ನೋಡ್ಬೋದು ನೀವು. ಅದರದ್ದು ಲಿಂಕು ಮೇಲೆ ಬರ್ತಾರಂತೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ.
ಸೊ ಇವಾಗ ನಮ್ಮ ವಿಂಡ್ಶೀಲ್ಡು ನಿಜವಾಗ್ಲೂ ಮಿಸ್ ಮಾಡ್ಕೊತಾ ಇದ್ದೀನಿ. ಬಟ್ ಎಸ್ ಅಫ್ಕೋರ್ಸ್ ಅಗೇನ್ ಪ್ರಾಕ್ಟಿಕ್ಯಾಲಿಟಿ ವ್ಯೂ ಅನ್ನೋದು ತುಂಬ ಚೆನ್ನಾಗಿದೆ. ಶಾರ್ಟ್ ವಿಂಡ್ ಸ್ಕ್ರೀನ್ದು ಮಜಾ ಬೇರೆ, ಬಟ್ ದೇರ್ ಆರ್ ಡಿಸ್ಅಡ್ವಾಂಟೇಜ್ ಅಟ್ಯಾಚ್ ಟು ಇಟ್. ಸೊ ವಿಂಡ್ ಬಫೆಟಿಂಗು, ವಿಂಡ್ ನಾಯ್ಸು ಅದೆಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಸ್ವಲ್ಪ ಕ್ಷಮಿಸಿ. ಬಟ್ ಆದಷ್ಟು ನನ್ನ ಮೈಕ್ ಪ್ಲೇಸ್ಮೆಂಟ್ನ ನಾನು ಹೇಳ್ದಂಗೆ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಸೊ ಇಟ್ ಡಸಂಟ್ ಎಫೆಕ್ಟ್ ಮಚ್. ಬಟ್ ನಾನಂತೂ ಐ ಥಿಂಕ್ ಫಸ್ಟ್ ಟೈಮು ಸ್ವಲ್ಪ ಒಳ್ಳೆ ವಿಂಡ್ ಬ್ಲಾಸ್ಟ್ ತೊಗೊಳ್ತಾ ಇದ್ದೀನಿ ನನ್ನ ಮೇಲೆ. ಮೈಸೂರಿಂದ ಮುಂದೆ ಅಂತ ಹೇಳಿದ್ನಲ್ಲ ನಾನು, ಮೀನಾಕ್ಷಿಪುರ KRS ಬ್ಯಾಕ್ವಾಟರ್ಸು. ಇದಕ್ಕೆ ರೂಟ್ ಬಂದ್ಬಿಟ್ಟು ನಾವು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಡಿವಿಯೇಷನ್ ತೊಗೊಳ್ತಾ ಇದ್ದೀವಿ. ಆ್ಯಂಡ್ ರೂಟ್ ಇವತ್ತು ಬಂದ್ಬಿಟ್ಟು ಕುಣಿಗಲ್ಲು, ನಾಗಮಂಗಲ, ಪಾಂಡವಪುರದಿಂದ ಎಕ್ಸಿಟ್ ತೊಗೊಂಡು ಶ್ರೀರಂಗಪಟ್ಟಣಕ್ಕೆ ಅಟ್ಯಾಚ್ ಆಗಿ ಅಲ್ಲಿಂದ ಮೈಸೂರು ಹೊಡೆಯೋಣ. ಮೈಸೂರಿನ ಮುಂದೆ ಇರೋದದು. ಸೊ ಹಾಗಾಗಿ ಈ ರೂಟ್ ಕಾಣಿಸ್ತಿರೋದು ನಿಮಗೆ ಮೈಸೂರಿಗೆ ಹೋಗ್ಬೇಕಂತ. ನಾವು ನಾರ್ಮಲ್ ಯೂಶುವಲ್ ರೂಟ್ ತೊಗೊಂಡಿಲ್ಲ. ಅದು ಸುಮ್ಮನೆ ಟ್ರಾಫಿಕಲ್ಲಿ ಹೋಗಿ ಅಲ್ಲಿ ಬರೋ ತನಕ ಇದೆಷ್ಟೋ ವಾಸಿ ರೂಟು. ಸ್ವಲ್ಪ ಖಾಲಿಯಾಗಿರುತ್ತೆ, ರೋಡ್ಸು ಚೆನ್ನಾಗಿದೆ. ಸೀನಿಕ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಅಗೇನ್ ಇಟ್ಸ್ ಗುಡ್. ತಲೆನೋವು ಅನ್ನೋದಿರಲ್ಲ. 1 hour later. ಅದೇ ಇನ್ನು EV ಗಾಡಿಗಳಂತೂ ಅಷ್ಟೇ, ಈ ತರ ಏನಾರು ಬಂದ್ರೆ ಹೋಗೋದೇ ಇಲ್ಲ ಅದು. ಎಲ್ಲ ಎಲೆಕ್ಟ್ರಿಕ್ ಬ್ಯಾಟ್ರಿ. ಓ ಮಗ ಫುಲ್ ಚೆಕ್ ಬಿಟ್ಟಿದೆ. ಇವಾಗ ಹೊಡೆಯುತ್ತೆ ನೋಡು. ನೀನು ಯಾವುದೋ ಒಂದು ಫೋಟೋ ಹಾಕಿದೆಯಲ್ಲ DP ಅಲ್ಲಿ, ಇಲ್ಲೇನೋ ಅದು DP ಫೋಟೋ ಹಾಕಿದೆಯಲ್ಲ, ಇದೇನಾ? ಕರೆಕ್ಟಾಗಿ ಹಂಗೆ ನಿಂತಿದೆಯಲ್ಲ, ಅದಕ್ಕೆ ಏನೋ ತೋರಿಸ್ತಾ ಇದೆ. ಅಲ್ಲಿ ಹೋಗೋವರೆಗೂ ನೀವು ಹೋದಾಗ ಆಚೆ ಹೋದಾಗ ತೋರಿಸುತ್ತೆ. ಏನು ಹಿಂಗೆ ನಿಂತ್ಕೊಂಡವ್ರೆ ಫೀಲ್ಡಿಂಗ್ ಇಲ್ಲಿ? ಕ್ರೈಮ್ ಅವರ ಇವರು? ಇರಿಸಾವೆ ಇದೇನಾ? ಬೆಳ್ಳೂರು ಕ್ರಾಸ್. ಇಲ್ಲೇ ಎಲ್ಲ ನನ್ನ ಗಾಡಿ ನಿಂತಿದಪ್ಪ ಲಾಸ್ಟ್ ಟೈಮು. ಇಲ್ಲಿಂದ ಮನೆವರೆಗೂ ಟಾರ್ಜನ್ ಅಣ್ಣ ಬಂದಿದ್ದ ಆಟೋಲ್ಲಿ. 1 hour 44 minutes. ಈ ರೂಟ್ ತಗೊಳ್ಳೋದು ಮೈಸೂರಿಗೆ ಏನು ಅಡ್ವಾಂಟೇಜ್ ಅಂದರೆ ಯು ವಿಲ್ ಹ್ಯಾವ್ ಸಚ್ ರೋಡ್ಸ್. ಇದೊಂದೇ ಅಡ್ವಾಂಟೇಜು. ಡಿಸ್ಅಡ್ವಾಂಟೇಜ್ ಏನಂದರೆ ಯು ಆರ್ ಗೋಯಿಂಗ್ ಸಮ್ 20+25+ ಕಿಲೋಮೀಟರ್ಸ್ ಎಕ್ಸ್ಟ್ರಾ. ಸೊ ನಮಗೆ ನಮ್ಮ ಮನೆಯಿಂದ ಡೈರೆಕ್ಟಾಗಿ ನಾನು ಏನಾದರೆ ಯೂಶುವಲ್ ರೂಟಿಂದ ಬಂದಿದ್ದರೆ 161 ಕಿಲೋಮೀಟರ್ಸ್ ನಂಗೆ ತೋರಿಸ್ತಾ ಇತ್ತು. ಬಟ್ ಈ ರೂಟಿಂದ ಹೋದ್ಮೇಲಿಂದ ಆಲ್ಮೋಸ್ಟ್ ಒಂದು 185+ ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ ಇಟ್ಸ್ ಓಕೆ, ಬಟ್ ಅಟ್ಲೀಸ್ಟ್ ನೆಮ್ಮದಿಯಿಂದ ಹೋಗ್ಬೋದು ಮನುಷ್ಯ, ನೆಮ್ಮದಿಯಿಂದ ಬರ್ಬೋದು. ನಾಯಿ ಕಣ. ಸೊ ಇಲ್ಲಿಂದ ಇನ್ನೊಂದು 1 hour 15 minutes, ದಟ್ ಇಸ್ 63 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಇಲ್ಲಿ ಮನೋರು ಹೇಳ್ತಾಯಿದ್ರು, ಹಿಂದೆ ಆ ಬ್ರಿಡ್ಜ್ ಇಳ್ದು ನಾವು ಬಂದ್ರಲ್ಲ ಆ ಜಾಗದಲ್ಲಿ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು ಬಸ್ದು. ಅಂದರೆ ಹಲವಾರು ಆಕ್ಸಿಡೆಂಟು, ಬಸ್ದೇ ಅಂತಲ್ಲ, ಅದೆಷ್ಟೋ ದಿನ ಫುಲ್ ಜಾಗ ಎಲ್ಲ ಹಾಂಟೆಡ್ ಆಗಿಬಿಟ್ಟಿತ್ತು ರಾತ್ರಿ ಹೊತ್ತಲ್ಲೆಲ್ಲ. ಸೊ ಇದೊಂದು ವಿಷಯ ಹೇಳ್ತೀನಿ, ಇಷ್ಟು ದೂರದೆಲ್ಲ ಬಿಟ್ಬಿಡಿ. ನಮ್ಮ ಮನೆ ಹತ್ರನೇ ಒಂದು ಐ ಥಿಂಕ್ ಒಂದು 20 years ಬ್ಯಾಕ್ ಏನೋ ಇದು ಕತೆ. ಒಂದು 20 years ಬ್ಯಾಕು ನಮ್ಮ ಮನೆ ಹತ್ರ ಒಂದು ಗೋವಿಂದಪುರ ಅಂತ ರೈಲ್ವೆ ಟ್ರ್ಯಾಕ್ ಇದೆ. ಕನಕನಗರ ಒಂದು, ಗೋವಿಂದಪುರ ಒಂದು. ಅಲ್ಲಿ ಇನ್ನೊಂದು ಮನೋರ್ ಜ್ಞಾಪಿಸ್ಕೋ, ಇದು ಈ ಹಾಡೆಲ್ಲ ಹಾಕ್ಬಾರ್ದು ಅಂತ ಹೇಳ್ತಾಯಿದ್ರು, ಜಲಕ್ ದಿಕ್ಕಲಾಜ ಅಂತ ಅಂದ್ಕೊಂಡು. ಜಲಕ್ ದಿಕ್ಕಲಾಜ ಅಂದರೆ ಹಂಗೆ ಆಡಿದ್ರೆ
ಏಕಬಾ ರಾಜ ಆಜ ಅಂದ್ರೆ ಅವ್ನು ಬಂದ್ಬಿಡ್ತಾವ. ದೇವ್ಗಳು ಬಂದ್ಬಿಡ್ತಾದ್ರಂತೆ ರೈಲ್ವೆ ಟ್ರ್ಯಾಕ್ ಹತ್ರ. ಅಯ್ಯೋ ಒಂದೊಂದೊಂದೊಂದು ಇಲ್ಲಿಂದ ರೈಟ್ ಮಗ, ಒಂದೊಂದೊಂದೊಂದು ಕಾಮಿಡಿ ಹೊಡೆಯುತ್ತೆ. ಹ್ಞೂ ಕರೆಕ್ಟಾಗಿ ಹೇಳಿದ್ರೆ ಇಡೀ ಕ್ರೇನ್ ಹಾಕೊಂಡು ಹೋಗ್ಬಿಡ್ತಾವನ ಯಾಕ್ರು. ಮೇಲೆ ಅದರ ಕೊಂಬಲ್ಲಿ ಒಂದು ಬ್ರಾಂಚ್ ಸಿಕ್ಕಾಕೊಂಡು ಅಲ್ಲೇ ತಗೊಂಡು ಹೋಯ್ತಾವ ನೀವು ತಲೆಗೆ ಹೂವು ಮುಡ್ದಂಗೆ. 17 ಕಿಲೋಮೀಟರ್ಸ್ 30 ಮಿನಿಟ್ಸ್. ಇಲ್ಲಿ ಏನೋ ಟಿಕೆಟ್ ಮಾಡ್ತಾರೇನೋ ಇವರು, ಇಲ್ಲೇ ಇವರೇನಾ? ಯಾರ ಹತ್ರನ ಇದೆಯಾ? ಹಾಂ, ಮೂರು ಬಂದಿದೆ. 60. ಸೊ ಇಲ್ಲಿ ಬಂದಮೇಲೆ ಒಂದು 20 ರೂಪೀಸ್ ಪರ್ ಬೈಕ್ ಚಾರ್ಜ್ ಮಾಡ್ತಾರೆ. ಕಾರ್ಗೆ ಎಷ್ಟು ಇರ್ಬೋದು ಮಗ? ಏನೋ ಒಂದು 40 ಇರ್ಬೋದು, 40-50 ಇರ್ಬೋದು. 40 ಇರುತ್ತೆ ಕಾರ್ಗೆ. ಅದು ಲೀಗಲ್ಲೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ಅಗೇನ್ ಲೋಕಲ್ ಅವರೇ ಕಲೆಕ್ಟ್ ಮಾಡ್ತಾ ಇರೋದು. ಇವಾಗ ನೆಮ್ಮದಿ ಅನ್ನಿಸ್ತಾ ಇದೆ. ಇಲ್ಲಿ ಹುಷಾರು ನಿಂದ ಕೆಳಗಡೆ ಫೇರಿಂಗು. ಏನೋ ಫಾರೆಸ್ಟ್ ಘಾಟ್ ಸೆಕ್ಷನ್ ಥರ ಇದೆ ಇಷ್ಟು ಜಾಗ. ಇಲ್ಲಿ ಹಾಕ್ಬೋದು. ಸೊ ಫೈನಲಿ ಲೊಕೇಶನ್ ಹತ್ರ ಬಂದಿದ್ದೀವಿ. ಆ ಗ್ರೀನ್ ಲ್ಯಾಂಡ್ಸ್ ಎಲ್ಲ ಅಲ್ಲಿ ನೀರು ಜಾಸ್ತಿ ಆಗ್ಬಿಟ್ಟು ಕವರ್ ಆಗ್ಬಿಟ್ಟೈತೆ ಅಷ್ಟೇ. ನಾನು ಮುಂಚೆ ಮಾಡ್ತಾ ಇದ್ದೆ ಮಧ್ಯ. ಸರ್ ಜಾಗ ಸೂಪರ್ ಇದೆ ಸರ್, ಬರುವಂಥ ಜಾಗ. ಬಟ್ ಬಂದ್ಬಿಟ್ಟು ಹಾಳು ಮಾಡಬೇಡಿ. ಅದೊಂದು ಸ್ವಲ್ಪ ಮೇನ್ ಮಾಡ್ತಾರೆ ಇಲ್ಲಿ, ಹಾಳು ಮಾಡ್ತಾರೆ ಬಂದ್ಬಿಟ್ಟಲ್ಲ. ಎಸೆಯೋದು ಬಾಟಲ್ಗಳು ಸೊ ಪ್ಲಾಸ್ಟಿಕ್ ಪೇಪರ್ಗಳು ಬಾಟಲ್ಗಳು ಸರ್ ಏನಕ್ಕೆ ಅದೆಲ್ಲ ಏನಕ್ಕೆ ಮಾಡ್ತೀನಿ? ಕಲ್ಕರೆ ಇದೆಯಲ್ಲ ಅವಲಕ್ಕಿ ಜೊತೆ ಇದನ್ನು ಕ್ಯಾರೆಟು ಆನಿಯನ್ನೆಲ್ಲ ಹಾಕ್ಕೊಟ್ಟಿದ್ದಾರೆ. ನಿಂಬೆಹಣ್ಣೆಲ್ಲ ತುಂಬ ಚೆನ್ನಾಗಿದೆ ಸರ್. ಅಲ್ಲಿಂದ ಇಲ್ಲಿ ಬನ್ನಿ ಆದರೆ ತಿನ್ನೋಕ್ಕೆ. ಬೆಂಗಳೂರಿಂದ ಅಲ್ಲಿಗೆ ಹೋಗಿ ಬರೀ ಸೌತೆಕಾಯಿ ತಿನ್ನಕ್ಕೆ ಅಲ್ಲಿಗೆ ಹೋದೇನ. ಹ್ಯಾಪ್ನಿಂಗ್ ಜಾಗ. ತುಂಬ ಜನರು ಇವಾಗ ಸೇರಕ್ಕೆ ಶುರುವಾಗ್ಬಿಟ್ಟವ್ರೆ. ಐ ಥಿಂಕ್ ಮುಂಚೆಯಿಂದನೂ ಇಲ್ಲಿ ಕ್ರೌಡ್ ಇತ್ತು, ಈಗೀಗ ಅಂತಲ್ಲ. ಆದ್ರೆ ನಮ್ಗೆ ಜಾಗ ಇವಾಗ ಲೈಟ್ ಗೊತ್ತಾಗ ಏನೋ ಆಚೆ ತಿಂದ್ರೆ ಇವ್ರು ಮಾಡಿದ ರುಚಿ ರುಚಿ ಇರಲ್ಲ ಮನೇಲಿ.
ನಂದು ಆನ್ ಇದೆಯೋಣ? ಏನಕ್ಕೆ ಆಫ್ ಮಾಡಿಡ್ತೀಯ ನೀನು? ಅದು ಏನೂ ಆಗೋಲ್ಲ ಬ್ಯಾಟ್ರಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದ್ಯಾನ? ಮೀನಾಕ್ಷಿಪುರ ಆಗ್ಬಿಟ್ಟಿದೆ. ಸೊ ಇಲ್ಲೆಲ್ಲ ನೀರೆಲ್ಲ ಕಡಿಮೆ ಇದ್ದಾಗ ಇಲ್ಲಿ ಆ್ಯಕ್ಚುಲಿ ಗ್ರಾಸ್ ಲ್ಯಾಂಡ್ ಇದೆ, ಒಂಥರ ನೆಲ ಇದೆ, ಅಲ್ಲಿ ತನಕ ಎಲ್ಲ ನಡ್ಕೊಂಡು ಹೋಗ್ಬೋದು, ಅಷ್ಟು ದೂರ ಇಲ್ಲ. ಬಟ್ ಇವಾಗ ನೀರು ತುಂಬ ಜಾಸ್ತಿ ಆಗೋದ್ರಿಂದ ಮಳೆಯಿಂದ ಇಲ್ಲಿ ತನಕ ಬಂದ್ಬಿಟ್ಟಿದೆ. ವೆದರು ಆನ್ ಆ್ಯಂಡ್ ಆಫ್ ಆಗ್ತಾ ಇದೆ, ಅಂದರೆ ಬಿಸಿಲು ನೆರಳು ಹಂಗಂತ ಇದೆ. ಏನು ಜನರು ಇವಾಗ ಬಂದಿರೋದು ಇವರು. ಎಲ್ಲರೂ ನೋಡಿ ಮಸ್ತ್ ಕಾರಲ್ಲಿ ಬಂದು ಬಿಯರೆಲ್ಲ ಹಾಕ್ಕೊಂಡು ನೋಡಿ ಹಾಟ್ ಡ್ರಿಂಕ್ಸೇ ರೆಡಿ ಮಾಡಿಬಿಟ್ಟು. ಊಟಕ್ಕೆ ಕೂತ್ಕೊಂಡಿದ್ದೀವಿ. ಎಲ್ಲಿ ಸರ್ ಇದು? ಹೆರಿಟೇಜ್ ಶೆಲ್ಟರ್. ಸ್ವಲ್ಪ ಊಟ ಆರ್ಡರ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಮತ್ತೆ ಯಾರಾದರೂ ಕಪಲ್ಸ್ ಯಾರಾದರೂ ಬರ್ಬೋದು ಇಲ್ಲಿ. ಹೌದು, ಆಂಬಿಯನ್ಸ್ ಓಕೆ, ಚೆನ್ನಾಗಿದೆ. ಸೊ ಶನಿವಾರ ಅಂತ ಸ್ವಲ್ಪ ಕೂಲ್ ಇದೆ, ಭಾನುವಾರ ಗೊತ್ತಿಲ್ಲ ನಮಗೆ. ಗೊತ್ತಿಲ್ಲ. ಸೊ ನಾವು ಹೋಗಿರೋ ಜಾಗಕ್ಕೆ ಸ್ವಲ್ಪ ಕ್ರೌಡ್ ಆಯಿತು ಅಂತ ವಾಪಸ್ ಬಂದಿದ್ದೀವಿ ಇವಾಗ. ಸೊ ಏನಕ್ಕಾದ್ರೆ ಕ್ರೌಡಲ್ಲಿ ಫೋಟೋಸ್ ತಕ್ಕೊಳ್ಳೋದು ಭಾರಿ ಕಷ್ಟ. ಏನೋ ಕಷ್ಟಪಟ್ಬಿಟ್ಟು ಕಾಂಟೆಂಟ್ ಮಾಡ್ತೀವಿ, ಕಾಂಟೆಂಟ್ ಮಾಡೋದು ತುಂಬ ಕಷ್ಟ. ಇದೇ ಮೀನಾಕ್ಷಿಪುರ ಗೈಸ್. ಸೊ ಈ ಜಾಗಕ್ಕೆ ಬರೋ ಗೂಗಲ್ ಮ್ಯಾಪ್ಸು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸೊ ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸಮೇತ ಆರಾಮಾಗಿ ಇಲ್ಲಿ ಬರ್ಬೋದು. ಬ್ಯೂಟಿಫುಲ್ ಪ್ಲೇಸು. ಆ್ಯಕ್ಚುಲಿ ಇದೂ ಸನ್ಸೆಟ್ ಸ್ಪಾಟು, ಬಟ್ ನಾವೆಲ್ಲ ವಿಸಿಟ್ ಮಾಡೋದೆಲ್ಲ ಸ್ವಲ್ಪ ಬೆಳಗಿರಲಿ ಅಂತ ಅಂದ್ಬಿಟ್ಟು ಹೋಗ್ತೀವಿ. ಬಟ್ ಇದು ಇವತ್ತು ತುಂಬ ಬೆಳಗೂ ಆಗಿಲ್ಲ. ನಾವು ರೀಚ್ ಆಗಿದೆ ಆಲ್ಮೋಸ್ಟ್ ಒಂದು 12 ಗಂಟೆ ಆಯಿತು. 12 ಗಂಟೆಗೆ ಬಂದು ಆರಾಮಾಗಿ ರೀಚ್ ಆಗಿ ಒಂದು 2 ಅವರಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ಇವಾಗ ಟೈಮ್ 2 ಗಂಟೆ 2:10 ಇನ್ನೇನು ಹೊರಡ್ತಾ ಇದ್ದೀವಿ. ಈ ವ್ಲಾಗ್ ಅನ್ನೋದು ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆದಷ್ಟು ಈ ವಿಡಿಯೋನ. ನಾನು ನಿಮಗೆ ಇನ್ನೊಂದು ವೀಡಿಯೋಲಿ ವಾಪಸ್ ಸಿಗ್ತೀನಿ.